ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ 77. ಮೊಬೈಲ್ ನೋಡುತ್ತಿದ್ದ ಪ್ರವೀಣ್ ಪದೇ ಪದೇ ಪ್ರೇಕ್ಷಾಳತ್ತ ನೋಡಿದ. ಆದರೆ ಅವಳದಿನ್ನೂ ಸೀರೆಯ ಆಯ್ಕೆ ಮಾಡಿ ಆಗಿರಲಿಲ್ಲ. ಮೊಬೈಲ್ನಲ್ಲಿ ಸಮಯ ನೋಡಿದ. 2 ಗಂಟೆ ಆಗಿತ್ತು. ಅವನಿಗಂತೂ ಹಸಿವಿನಿಂದ ನಿಲ್ಲಲು ಆಗುತ್ತಿರಲಿಲ್ಲ. ತನ್ನ ತಾಯಿಯ ಬಳಿ ಬಂದವನು ಅಮ್ಮ ಎಂದಾಗ ಏನೋ ಎಂದು ಕೇಳಿದವರಿಗೆ ಹೊಟ್ಟೆ ಹಸಿತಿದೆ, ಮೊದಲು ಊಟ ಮಾಡಿ ಬರೋಣವಾ, ಆಮೇಲೆ ನಿಮ್ಮ ಶಾಪಿಂಗ್ ಮುಂದುವರಿಸಿ ಎಂದ. ಏನಿವತ್ತು ಇಷ್ಟು ಬೇಗ ಹಸಿವು ನನ್ನ ಮಗನಿಗೆ ಎಂದು ಹುಬ್ಬೇರಿಸಿದವರ ಕಡೆಗೆ ವಾಚ್ ತೋರಿಸಿ ಈಗ ಮಧ್ಯಾಹ್ನ 2 ಗಂಟೆ ಆಯಿತು, ಶಾಪಿಂಗ್ನಲ್ಲಿ ಮುಳುಗಿದ ನಿಮಗೆ ಪ್ರಪಂಚದ ಪರಿವೇ ಇಲ್ಲ ಎಂದ. ಅವರು ಆ ಅಂಗಡಿಗೆ ಬಂದು 3 ತಾಸು ಕಳೆದಿತ್ತು. ಪ್ರೇಕ್ಷಾಳ ಸೀರೆ ಆಯ್ಕೆ ಇನ್ನೂ ಆಗಿರಲಿಲ್ಲ. ಕವಿತಾರವರು ಊರ್ಮಿಳಾರವರ ಬಳಿ ನಮ್ಮ ಪ್ರೇಕ್ಷಾಗೆ ಯಾವ ಸೀರೆಯೂ ಇಷ್ಟ ಆದ ಹಾಗೆ ಕಾಣ್ತಿಲ್ಲ, ನಮಗಿಬ್ಬರಿಗೂ ಇಲ್ಲೇ ಸೀರೆ ತಗೊಂಡು ಊಟ ಮಾಡಿ ಆಮೇಲೆ ಬೇರೆ ಅಂಗಡಿಗೆ ಹೋಗುವ ಎಂದು ಕೇಳಿದಾಗ ಅವರಿಗೂ ಅದೇ ಸರಿ ಅನಿಸಿತು. ಮಗಳ ಬಳಿ ಪ್ರೇಕ್ಷಾ, ನಿನಗೆ ಬೇರೆ ಅಂಗಡಿ ಹೋಗಿ ಸೀರೆ ತಗೊಳ್ಳೋಣ, ನಮಗಿಬ್ಬರಿಗೂ ಇಷ್ಟವಾದ ಸೀರೆ ನಾವು ಸೆಲೆಕ್ಟ್ ಮಾಡಿದ್ದೇವೆ, ಇಲ್ಲಿಂದೀಗ ಬಿಲ್ ಪೇ ಮಾಡಿ ಹೋಗುವ ಎಂದರು. ಅವಳು ಮರು ಮಾತನಾಡದೆ ಸರಿ ಎಂದಾಗ ಪ್ರವೀಣ್ಗೆ ನೆಮ್ಮದಿಯಾಯಿತು. ಬೇಗ ಬೇಗನೆ ಹೆಜ್ಜೆ ಹಾಕಿದವ ಕಾರಿನ ಬಳಿ ಬಂದು ಡ್ರೈವಿಂಗ್ ಸೀಟಿನಲ್ಲಿ ಕುಳಿತ. ಎಲ್ಲರೂ ಕುಳಿತ ನಂತರ ರೆಸ್ಟೋರೆಂಟ್ ಒಂದರ ಬಳಿ ಕಾರು ನಿಲ್ಲಿಸಿದ. ಪ್ರೇಕ್ಷಾ ವೆಜ್ ಬಿರಿಯಾನಿ ಹಾಗೂ ಗೋಬಿ ಮಂಚೂರಿಯನ್ ಆರ್ಡರ್ ಮಾಡಿದರೆ ಉಳಿದ 3 ಸೌತ್ ಇಂಡಿಯನ್ ಮೀಲ್ಸ್ ಆರ್ಡರ್ ಮಾಡಿದರು. ಊಟ ಮುಗಿಸಿದ ನಂತರ ಬೇರೆ ಬಟ್ಟೆ ಅಂಗಡಿಗೆ ಹೋದರು. ಮತ್ತೆ ಶಾಪಿಂಗ್ ಮುಂದುವರಿಯಿತು. ಪ್ರೇಕ್ಷಾಳಿಗೆ ಯಾವ ಸೀರೆಯೂ ಇಷ್ಟವಾದಂತೆ ಕಾಣಲಿಲ್ಲ. ಪ್ರವೀಣ್ ಅಲ್ಲೇ ಒಂದು ಸುತ್ತಿ ಹೋಗಿ ಬಂದವ ತನಗೆ ಇಷ್ಟವಾದ ಸೀರೆಯೊಂದನ್ನು ಅವಳ ಮುಂದೆ ತಂದಿಟ್ಟ. ಅವಳು ಆಶ್ಚರ್ಯದಿಂದ ಕಣ್ಣರಳಿಸಿದಳು. ಐ ಹೋಪ್ ಈ ಸೀರೆ ನಿಂಗೆ ಇಷ್ಟವಾಗುತ್ತೆ ಎಂದವ ಮತ್ತೆ ಬದಿಯಲ್ಲಿ ನಿಂತು ಮೊಬೈಲ್ ನೋಡತೊಡಗಿದ. ಕವಿತಾರವರಂತೂ ಮೂಗಿನ ಮೇಲೆ ಬೆರಳಿಟ್ಟರು. ಅವರ ಪಾಲಿಗೆ ಇದು ಪ್ರಪಂಚದ 8ನೇ ಅದ್ಭುತವಾಗಿತ್ತು. ಹಳದಿ ಬಣ್ಣದ ಮೈಗೆ ನೇರಳೆ ಅಂಚಿರುವ ರೇಷ್ಮೆ ಸೀರೆ ಮೂವರಿಗೂ ಇಷ್ಟವಾಯಿತು. ಆದರೆ ಕವಿತಾರವರು ಅವಳಿಗೆ ನಿಶ್ಚಿತಾರ್ಥದಂದು ಕೊಡಬೇಕಾದ ಸೀರೆ ಆಯ್ಕೆ ಮಾಡಬೇಕಿತ್ತು. ಮಗನನ್ನು ತಮ್ಮ ಬಳಿ ಕರೆದವರು, ಲೋ ಪ್ರವಿ, ನಾವು ಅವಳಿಗೆ ನಿಶ್ಚಿತಾರ್ಥದ ದಿನ ಸೀರೆ ಕೊಡಬೇಕು, ಪ್ಲೀಸ್ ಕಣು, ಹೇಗೂ ನಿನ್ನ ಸೆಲೆಕ್ಷನ್ ಅವಳಿಗೆ ಇಷ್ಟವಾಗಿದೆ, ಇನ್ನೊಂದು ಸೀರೆ ಕೂಡ ನೀನೇ ಸೆಲೆಕ್ಟ್ ಮಾಡು ಎಂದು ಅವನಲ್ಲಿ ವಿನಂತಿಸಿದರು. ಪ್ರವೀಣ್, ನಿನಗಿವೆಲ್ಲ ಬೇಕಿತ್ತಾ, ಅನುಭವಿಸು ಮಗನೇ ಎಂದು ತನಗೆ ತಾನೇ ನುಡಿದವ. ಸೇಲ್ಸ್ಗಳ ಹತ್ರ ಮಾತಾಡಿ ಕೆಲವು ಸೀರೆಗಳನ್ನು ತೋರಿಸಲು ಹೇಳಿದ. ಕೊನೆಗೂ ಒಂದು ಚಂದದ ಸೀರೆ ಅವನ ಕಣ್ಣಿಗೆ ಬಿತ್ತು. ಮೆರೂನ್ ಬಣ್ಣದ ಜರಿ ಸೀರೆ. ಮುಗುಳ್ನಕ್ಕವ ಆ ಸೀರೆಯನ್ನು ತನ್ನ ತಾಯಿಯ ಮುಂದಿರಿಸಿದ. ವಾವ್, ಸೂಪರ್ ಕಣು, ತುಂಬ ಚೆನ್ನಾಗಿದೆ ಈ ಸೀರೆ ಎಂದವರು, ಪ್ರೇಕ್ಷಾ ಈ ಸೀರೆ ನೋಡಮ್ಮ ಹೇಗಿದೆ ಎಂದಾಗ, ಅರೆ ಎಷ್ಟು ಚೆನ್ನಾಗಿದೆ ಈ ಸೀರೆ, ಪರವಾಗಿಲ್ಲ ಅತ್ತೆ, ನಿಮ್ಮ ಮಗನಿಗೂ ಒಳ್ಳೆ ಸೆಲೆಕ್ಷನ್ ಸೆನ್ಸ್ ಇದೆ ಎಂದವಳು, ಇನ್ಮುಂದೆ ಶಾಪಿಂಗ್ಗೆ ಬರುವಾಗ ಇವನನ್ನು ಕರ್ಕೊಂಡು ಬರಲೇಬೇಕು ಎಂದಾಗಲಂತೂ ಪ್ರವೀಣ್ಗೆ ತನ್ನ ಹೊಂಡವನ್ನು ತಾನೇ ತೋಡಿದ ಹಾಗಾಯಿತು. ಅಲ್ಲಿ ನಿಲ್ಲಲಾರದೆ ತಂದೆಗೆ ಕರೆ ಮಾಡಿದವ, ಹಲೋ ಅಪ್ಪ, ಎಲ್ಲಿದ್ದೀರಾ ಎಂದು ವಿಚಾರಿಸಿದ. ನಾವು ಆಗಲೇ ಮನೆಗೆ ತಲುಪಿದ್ವಿ ಕಣೋ, ನಾನೀಗ ಉದಯ್ ಜೊತೆ ಅವನ ಮನೆಯಲ್ಲಿದ್ದೇನೆ, ನಿಮ್ಮ ಅಮ್ಮನ ಶಾಪಿಂಗ್ ಇನ್ನೂ ಆಗಿಲ್ವಾ ಎಂದು ನಗುತ್ತಾ ಕೇಳಿದಾಗ, ಅಮ್ಮಂದು ಆಗಲೇ ಆಯಿತು, ಆದರೆ ನಿಮ್ಮ ಸೊಸೆದು ಇನ್ನೂ ಸ್ವಲ್ಪ ಲೇಟು, ಕೊನೆಗೆ ನಾನೇ 2 ಸೀರೆ ಸೆಲೆಕ್ಟ್ ಮಾಡಿಕೊಟ್ಟೆ ಎಂದ. ಆ ಕಡೆಯಿಂದ ಅವರ ನಗು ಕೇಳಿಸಿತು. ಯಾಕಪ್ಪ ನಗ್ತಿದ್ದೀರಾ? ಹೆಣ್ಮಕ್ಳು ಬೇಗ ಶಾಪಿಂಗ್ ಮುಗಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಅವರ ಜೊತೆ ಹೋದ ಗಂಡು ಮಕ್ಕಳು ಮಾತ್ರ ಬೇಗ ಸೆಲೆಕ್ಟ್ ಮಾಡುವುದನ್ನು ಕಲಿತಾರೆ. ಹೆಂಗಸರಿಗೆ ಶಾಪಿಂಗ್ಗೆ ಹೋದರೆ ಇಹದ ಪರಿವೇ ಇರಲ್ಲ. ಹಾಂ, ನೀನು ಹೇಳಿದ ನಿಜ. ನೀವು ಹೋದ ಕೆಲಸ ಆಯಿತಾ? ಹೌದು ಕಣೋ, ಉದಯ್ಗೆ ಪರಿಚಯವಿರುವವರ ಕಡೆಗೆ ಹೋಗಿದ್ದೆವು, ಸೊ ಎಲ್ಲ ಕೆಲಸ ಬೇಗ ಆಯಿತು. ಆದರೆ ನೀವು ಮನೆಗೆ ಬರುವಾಗ ರಾತ್ರಿ ಆಗುತ್ತೆ ಕಣೋ ಎಂದರು. ಅಯ್ಯೋ ದೇವರೇ, ನಾನು ಸೀರೆ ಸೆಲೆಕ್ಟ್ ಮಾಡಿ ಕೊಟ್ಟಿದ್ನಲ್ವಾ, ಮತ್ತಿನ್ನೇನಿದೆ ಎಂದಾಗ, ಇನ್ನು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಟೈಲರ್ ಶಾಪಿಗೆ ಕರ್ಕೊಂಡು ಹೋಗ್ತಾರೆ, ಆಮೇಲೆ ಮ್ಯಾಚಿಂಗ್ ಬಳೆ, ಆಮೇಲೆ ಅದು ಇದು ಅಂತ ಫ್ಯಾನ್ಸಿ ಶಾಪ್, ಆಮೇಲೆ ಚಪ್ಪಲಿ ತಗೊಳ್ಳೋದಿದ್ರೆ ಅಲ್ಲಿಗೂ ಕೂಡ ಹೋಗಬೇಕಾಗುತ್ತೆ ಎಂದರು. ಓ ನೋ ಅಪ್ಪ, ನನಗೀಗಾಗಲೇ ಸುಸ್ತಾಗಿದೆ. ಪರವಾಗಿಲ್ಲ ಕಣೋ, ಇವತ್ತೊಂದಿನ ಸಹಿಸ್ಕೊ, ಆಮೇಲೆ ಲೈಫ್ ಲಾಂಗ್ ಇದ್ದಿದ್ದೆ ಎಂದು ನಕ್ಕಾಗ, ಅಪ್ಪ ನಾನು ಕಾಲ್ ಕಟ್ ಮಾಡ್ತಿದ್ದೇನೆ, ಬಾಯ್. ಸರಿ ಕಣೋ, ಬಾಯ್. ಮೂವರು ಇನ್ನು ಬಿಲ್ಲಿಂಗ್ ಸೆಕ್ಷನ್ಗೆ ಬರದ ಕಾರಣ ಅವರನ್ನು ಅರಸಿಕೊಂಡು ಹೋದ ಪ್ರವೀಣ್. ಸೀರೆ ಸೆಲೆಕ್ಟ್ ಮಾಡಿದ್ದು ಆಗಿದೆ ತಾನೆ, ಇನ್ನೇನು ಕೆಲಸ ಇದೆ ಇವರಿಗೆ, ಎಲ್ಲಿ ಹೋದರು ಇವರು ಎಂದುಕೊಳ್ಳುತ್ತಲೇ ಅವರು ಮೊದಲಿದ್ದ ಕಡೆಗೆ ಹೋದ. ಆದರೆ ಅಲ್ಲಿ ಅವರ ಸುಳಿವಿಲ್ಲ. ಸೇಲ್ಸ್ಗಳ ಹತ್ರ ವಿಚಾರಿಸಿದಾಗ, ಸರ್ ಅವರ ಮೇಲೆ ಜೆಂಟ್ಸ್ ಸೆಕ್ಷನ್ ಕಡೆ ಹೋದರು ಎಂದಳು. ಅಲ್ಲಿಗೆ ಹೋದವ ಮೂವರನ್ನು ನೋಡಿ ನೆಮ್ಮದಿ ನಿಟ್ಟುಸಿರುಬಿಟ್ಟ. ಅಮ್ಮ, ಇನ್ನೂ ಮುಗಿಲಿಲ್ವ ನಿಮ್ಮ ಶಾಪಿಂಗ್ ಎಂದು ಅಸಮಾಧಾನದಿಂದ ಕೇಳಿದಾಗ,
ನಿಮ್ಮ ಅಪ್ಪನಿಗೆ ಮಾವನಿಗೆ ನಿಮಗೆ ಡ್ರೆಸ್ ಸೆಲೆಕ್ಟ್ ಮಾಡ್ತಿದ್ವಿ, ಎಲ್ಲರದೂ ಆಯಿತು, ಈಗ ಪ್ರೇಕ್ಷಾ ನಿಮಗೆ ಶರ್ಟ್ ಸೆಲೆಕ್ಟ್ ಮಾಡ್ತಿದ್ದಾಳೆ ಎಂದರು. ಅತ್ತೆ, ನನಗಿದಿಷ್ಟ ಆಯಿತು ಎಂದವಳು ತಿಳಿ ನೀಲಿ ಬಣ್ಣದ ಶರ್ಟ್ ಒಂದನ್ನು ಅವರ ಕೈಗಿಟ್ಟಳು. ಅವರಿಗದಿಷ್ಟವಾದರೂ ಮಗನ ಕಡೆಗೊಮ್ಮೆ ನೋಡಿದರು. ತನ್ನವಳ ಆಯ್ಕೆಯನ್ನು ಅವನು ನಿರಾಕರಿಸುವನೇ? ಖಂಡಿತ ಇಲ್ಲ. ಕಣ್ಣಲ್ಲೇ ಮೆಚ್ಚುಗೆ ಸೂಚಿಸಿದ. ತದನಂತರ ಬಿಲ್ ಪಾವತಿಸಿ ಅಲ್ಲಿಂದ ಹೊರಟರು. ಡ್ರೈವಿಂಗ್ ಸೀಟಿನಲ್ಲಿ ಕುಳಿತವ ಮುಂದೆ ಎಲ್ಲಿಗೆ ಎಂದು ಕೇಳಿದ. ಟೈಲರ್ ಶಾಪ್ ಎಂದು ಕವಿತಾರವರು ಹೇಳಿದಾಗ ತಂದೆ ಹೇಳಿದ ಮಾತನ್ನು ನೆನಪಿಸಿಕೊಂಡ. ಅವರು ಹೇಳಿದ ಟೈಲರ್ ಶಾಪ್ಗೆ ಕರೆದೊಯ್ದ. ಅರ್ಧ ತಾಸಿನ ಬಳಿಕ ಕಾರಿನ ಬಳಿ ಬಂದರು. ಅವನಿಗೆ ಸುಮ್ಮನೆ ಕುಳಿತು ನಿದ್ದೆ ಬರುವಂತೆ ಭಾಸವಾಗುತ್ತಿತ್ತು. ಅಮ್ಮ, ನನಗೆ ಕಾಫಿ ಬೇಕು ಅನಿಸ್ತಿದೆ, ಕಾಫಿ ಕುಡಿಯೋಣವಾ ಎಂದಾಗ ನಕ್ಕು ತಲೆಯಾಡಿಸಿದರು. ಹೋಟೆಲ್ಗೆ ಹೋಗಿ ಕಾಫಿ ಕುಡಿದ ಬಳಿಕ ಕಾರನ್ನು ಶಾಪಿಂಗ್ ಮಾಲ್ ಬಳಿ ನಿಲ್ಲಿಸಿದ. ಅವರೇನು ಹೇಳದೆ ಅಲ್ಲಿಗೆ ಕರೆತಂದವನ್ನು ನೋಡಿ ಕವಿತಾರವರು ಮುಗುಳ್ನಗೆ ಬೀರಿದರೆ, ಅಮ್ಮ, ಏನು ನನ್ನಿಂದ ಆಗಲ್ಲ, ಏನು ಬೇಕೋ ಇಲ್ಲೇ ಪರ್ಚೇಸ್ ಮಾಡಿ, ನಾನು ಕಾರಲ್ಲೇ ಇರ್ತೇನೆ ಎಂದು ಮೆಲುದನಿಯಲ್ಲಿ ನುಡಿದ. ಪ್ರವೀಣ್ ಬರದೇ ಇದ್ದದನ್ನು ನೋಡಿ ಪ್ರೇಕ್ಷಾ ಅವನ ಬಳಿ ಹೋದಳು. ಅವಳ ಉರಿನೋಟಕ್ಕೆ ಹೆದರಿದನಾದರೂ ಅದನ್ನು ತೋರಗೊಡದೆ ಏನು ಎಂಬಂತೆ ಕೇಳಿದ. ನಿನಗೆ ನನ್ನನ್ನು ಮದುವೆ ಆಗೋದು ಇಷ್ಟ ಇಲ್ವಾ ಎಂದು ಪ್ರಶ್ನಿಸಿಯೇ ಬಿಟ್ಟಳು. ಅನಿರೀಕ್ಷಿತವಾಗಿ ಅವಳಿಂದ ಬಂದ ಈ ಪ್ರಶ್ನೆಗೆ ಅವಕ್ಕಾದ ಹುಡುಗ. ಏನು ಹೇಳ್ತಿದ್ಯಾ ನೀನು ಎಂದವ ಬಾಯಿಲಿ ಕೂತ್ಕೋ ಎಂದು ಕಾರಿನ ಡೋರ್ ತೆರೆದ. ಅವನ ಬಳಿ ಕುಳಿತವಳು, ನಿನ್ನೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಅಂತ ಗೊತ್ತಾದಾಗಿನಿಂದ ನಿನ್ನ ಮುಖದಲ್ಲಿ ನಗು ಇಲ್ಲ, ಒಂಥರ ಡಲ್ ಆಗಿದೆಯಾ, ಏನು ವಿಷಯ? ನೀನು ನನ್ನನ್ನು ಪ್ರೀತಿಸ್ತಿದ್ಯಾ ಅಂತ ಹೇಳಿದ್ದು ಸುಳ್ಳ ಎಂದಾಗ ತಕ್ಷಣ ಅವಳ ಬಾಯಿ ಮುಚ್ಚಿಸಿದವ, ನೀನು ತಪ್ಪು ತಿಳ್ಕೊಂಡಿದ್ಯಾ, ಎಂಗೇಜ್ಮೆಂಟ್ ಫಿಕ್ಸ್ ಆದದ್ದು ಕೇಳಿ ನಾನು ಖುಷಿಯಾಗಿದ್ದೇನೆ, ಆದರೆ ಶಾಪಿಂಗ್ಗೆ ಹೋಗಬೇಕು ಅಂದಾಗ ಸ್ವಲ್ಪ ಡಲ್ಲಾದೆ ಎಂದ. ಅವನ ಮಾತು ಅರ್ಥವಾಗದೆ ಪಿಳಿ ಪಿಳಿ ಕಣ್ಣು ಬಿಟ್ಟು ಅವನನ್ನೇ ನೋಡಿದಳು. ಅವಳ ಬಾಯಿ ಮುಚ್ಚಿದ ಕೈ ತೆಗೆದವ, ನನಗೆ ಶಾಪಿಂಗ್ ಅಂದರೆ ಆಗಲ್ಲ, ಒಂಥರ ತಲೆನೋವದು, ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ನಾನು ಇಷ್ಟೊತ್ತು ಶಾಪಿಂಗಾಗಿ ಟೈಮ್ ಸ್ಪೆಂಡ್ ಮಾಡ್ತಿರೋದು ಎಂದ ನಿರಾಶೆಯಿಂದ. ಪ್ರೇಕ್ಷಾಳನ್ನು ಕಾಣದೆ ಉರ್ಮಿಳಾರವರು ಹಾಗೂ ಕವಿತಾರವರು ಅವಳನ್ನು ಹುಡುಕಿದಾಗ ಅವಳು ಕಾರಿನಲ್ಲಿ ಪ್ರವೀಣ್ ಜೊತೆಗೆ ಇದ್ದದನ್ನು ಕಂಡು ಸಮಾಧಾನಗೊಂಡರು. ನಿಂಗೆ ಯಾಕೆ ಶಾಪಿಂಗ್ ಇಷ್ಟ ಇಲ್ಲ? ನಾನು ಮನೆ ಮತ್ತು ಕೆಲಸ ಬಿಟ್ಟರೆ ಹೊರಗೆ ಹೋಗೋದು ಕಡಿಮೆ, ನಂಗೆ ಕ್ರೌಡ್ ಇಷ್ಟ ಇಲ್ಲ ಎಂದ ಶಾಂತವಾಗಿ. ಅವನ ಮಾತು ಕೇಳಿ ನಗು ಬಂದಿತ್ತವಳಿಗೆ. ನಗುವಂಥದ್ದೇನಾಯ್ತೀಗ? ನಮ್ಮ ಮದುವೆಗೆ ತುಂಬ ಜನ ಇರ್ತಾರೆ, ಆಗ ಮಂಟಪದಿಂದ ಓಡಿ ಹೋಗ್ತೀಯಾ? ಅವನು ಮೌನವಾಗಿದ್ದ. ಮನೆ ಮತ್ತು ಕೆಲಸ ಇಷ್ಟೇ ಅಲ್ಲ ಕಣೋ ಜೀವನ, ಲೈಫ್ ಬೇಗ ಬೋರಾಗಿ ಬಿಡುತ್ತೆ. ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಕೂಡ ರಜೆ ಸಿಕ್ಕಾಗ ಹೊರಗಡೆ ಸುತ್ತಾಡಕ್ಕೆ ಹೋಗ್ತಾರೆ, ನೀನು ಯಾಕೆ ಹೀಗೆ? ನೋಡು ಪ್ರವೀಣ್, ಲೈಫ್ ಇರೋದೊಂದೇ, ಅದರಲ್ಲಿ ಖುಷಿಯಾಗಿ ಬದುಕಬೇಕು. ಯಾವಾಗಲೂ ಕೆಲಸ ಅಂತ ಇದ್ದರೆ ಸ್ಟ್ರೆಸ್ ಆಗುತ್ತೆ. ರಜಾ ದಿನಗಳಲ್ಲಿ ಹೊರಗಡೆ ಹೋಗಿ ಸ್ವಲ್ಪ ಫ್ರೆಶ್ ಗಾಳಿ ಉಸಿರಾಡಬೇಕು. ಶಾಪಿಂಗ್ ಮಾಲ್ಗೆ ಹೋಗಬೇಕಂತೇನಿಲ್ಲ, ಹೊರಗಡೆ ಬೇರೆಲ್ಲಾದರೂ ಹೋಗ್ಬೋದು, ಒಳ್ಳೆಯ ಗ್ರೀನರಿ ಇರೋ ಕಡೆ, ಇಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗ್ಬೋದು. ಹೊಸ ಜಾಗಕ್ಕೆ ಹೋದಾಗ, ಹೊಸ ಜನರನ್ನು ಭೇಟಿಯಾದಾಗ ಅವರಿಂದ ನಾವು ಕೂಡ ತುಂಬ ಕಲಿಯಬಹುದು. ಈ ಪ್ರಪಂಚ ಎಷ್ಟು ದೊಡ್ಡದಿದೆ, ಆದರೆ ನೀನು ಆ ಪ್ರಪಂಚವನ್ನು 4 ಗೋಡೆಯ ಮಧ್ಯದಲ್ಲಿ ಹಿಡಿದಿರಿಸಲು ನೋಡ್ತಿದೀಯಾ ಎಂದಾಗ ಅವನಿಗೂ ಅವಳ ಮಾತಿನಲ್ಲಿ ನಿಜಾಂಶವಿದೆ ಎಂದನಿಸಿತು. ನನ್ನ ಲೈಫ್ಗೆ ಈಗ ನೀನು ಬರ್ತಾ ಇದೆಯಾ, ಸೊ ಐ ಹೋಪ್ ಎವ್ರಿಥಿಂಗ್ ವಿಲ್ ಬಿ ಚೇಂಜ್ಡ್ ಎಂದ ನಗುತ್ತಾ. ಆ ಚೇಂಜ್ ಇವತ್ತಿಂದಲೇ ಆಗಿಬಿಡಲಿ ಎಂದಳು ಪ್ರತಿಯಾಗಿ ನಗುತ್ತಾ. ಮುಂದುವರಿಯುವುದು